ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಲವ್ಲಿ ಅಡುಗೆ ಮನೆ ಮೈ ಕಿಚನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬೀಟ್ರೂಟ್ ಜಾಮ್. ಫಸ್ಟ್ ನಾನು ಬೀಟ್ರೂಟ್ನ ನಾನೇನು ಕುಕ್ಕರಲ್ಲಿ ಬಾಯ್ಲ್ ಮಾಡಿದ್ನಲ್ಲ ಅದೇ ನೀರನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಬೀಟ್ರೂಟ್ ಬಾಯ್ಲ್ ಮಾಡಿದ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಅದನ್ನೇನು ಒಂದು ಬೀಟ್ರೂಟ್ನ ನಾನು ಕುದಿಸಿದ್ನ ಅದನ್ನು ನಾನು ಮಿಕ್ಸಿ ಜಾರಲ್ಲಿ ಸಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಇವೆರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು ಇದನ್ನು. ತುಂಬ ಒಳ್ಳೆ ಹೆಲ್ದಿ ರೆಸಿಪಿ, ಹೋಮ್ ಮೇಡ್ ಜಾಮ್. ಇದನ್ನು ಚಪಾತಿಗೆ ಅಥವಾ ಬ್ರೆಡ್ಡಿಗೆ ಯಾವುದಕ್ಕಾದ್ರೂ ಮಕ್ಕಳಿಗೆ ಕೊಡ್ಬೋದು, ತುಂಬ ಖುಷಿ ಪಡ್ತಾರೆ. ಇದನ್ನು ಕೈ ಬಿಡಬಾರ್ದು, ತುಂಬ ಹೊತ್ತು ಕೈ ಆಡಿಸ್ತಾನೇ ಇರಬೇಕು. ಇದನ್ನು ಕಲಸನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಯಾಕಂದರೆ ಮತ್ತೆ ಒತ್ತೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಕೈ ಆಡಿಸ್ತಾನೇ ಇರಬೇಕು ಇದಕ್ಕೆ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು 1/4 ಕಪ್ ಇಲ್ಲಿ ನಾನು ಶುಗರ್ ತೊಗೊಂಡಿದ್ದೀನಿ. ಅದರಲ್ಲಿ ಮತ್ತೆ ಒಂದು ಸ್ಪೂನಷ್ಟು ಶುಗರ್ನ ನಾನು ಮತ್ತೆ ಅದಕ್ಕೆ ಉಳಿಸಿದ್ದೀನಿ. 1/4 ಕಪ್ಪಲ್ಲಿ 1 ಸ್ಪೂನಷ್ಟು ಶುಗರ್ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಬೇಕು. ಇದೇ ಮೇನ್ ಇಂಗ್ರೀಡಿಯೆಂಟ್. ಇದಕ್ಕೆ ಬಂದುಬಿಟ್ಟು ನೀವು ಜಾಮ್ ಮಾಡಬೇಕಂದ್ರೆ ಸ್ವಲ್ಪ ನಿಮ್ಮಲ್ಲಿ ವೆನಿಗರ್ ಇತ್ತಂದರೆ ವೆನಿಗರ್ ಹಾಕ್ಬೋದು, ವೆನಿಗರ್ ಇಲ್ಲ ಅಂದವರು ಲೆಮನ್ ಇದನ್ನು ಮಾಡ್ಬೋದು, ನಿಂಬೆಹಣ್ಣಿನ ರಸ ಹಾಕ್ಬೋದು. ಇವಾಗ ನೋಡ್ತಿರ್ಬೋದು ನೀವು ಸೈಡಿಗೆಲ್ಲ ಜಾಮ್ ಟೆಕ್ಸ್ಚರ್ ಎಲ್ಲ ಯಾವ ಥರ ಥಿಕ್ನೆಸ್ ಆಗಿ ಬಂದಿದೆ ಅಂತ. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನೂ ಒಂದು 2-3 ಕುದಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಕೈ ಆಡಿಸ್ತಾ ಇರಬೇಕು. ಈ ಟೈಮಲ್ಲಿ ಮಾತ್ರ ಈಗ ಬಿಡೋ ಹಾಗಿಲ್ಲ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದು. ಸೊ ಇವಾಗ ನೋಡ್ಬೋದು ಜಾಮ್ ರೆಡಿಯಾಗಿದೆ. ಇವಾಗ ನಾನು ಒಂದು ಬೌಲಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಲಿಕ್ವಿಡ್ ಥರ ಇರುತ್ತೆ, ಬಟ್ ಒಂದು 15 ಮಿನಿಟ್ಸ್ ಬಿಟ್ಟನಂದರೆ ಈ ಥರ ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ ಇದು ಜಾಮ್ ನಿಮಗೆ. ಸೊ ನಾನು ಇದನ್ನು ಚಪಾತಿ ಜೊತೆ ನನ್ನ ಮಗಳಿಗೆ ಹಚ್ಕೊಟ್ಟೆ. ತುಂಬಾ ಇಷ್ಟಪಟ್ಟಳು, ತುಂಬ ಟೇಸ್ಟಿಯಾಗಿತ್ತು. ಫ್ರೆಶ್ ಹೋಮ್ ಮೇಡ್ ಬೀಟ್ರೂಟ್ ಜಾಮ್. ಆ್ಯಂಡ್ ಈ ಜಾಮ್ನ ನೀವು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿಬಿಟ್ಟು 1 ವಾರದ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಇದನ್ನು. ಸೊ ನಾನಂತರೂ ಟೇಸ್ಟ್ ಮಾಡಾಗಿದೆ, ತುಂಬಾ ಚೆನ್ನಾಗಿದೆ. ನನ್ನ ಮಗಳು ತುಂಬಾ ಇಷ್ಟಪಟ್ಟಿದ್ದಾಳೆ ಜಾಮ್ನ. ಸೊ ನೀವು ಹೇಗಿದೆ ಅಂತ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಹಿಟ್ ಆನ್ ಬೆಲ್ ಐಕನ್. ಥ್ಯಾಂಕ್ ಯು.